ಬೇಡ ರೀ, ನಾಳೆ ಪ್ರೆಗ್ನೆಂಟ್ ಆದ್ರೆ ಮೇಂಟೈನ್ ಮಾಡಕ್ ಕಾಸಿಲ್ಲ. ನಾವು ನಿಮಗೆ ಪ್ರೆಗ್ನೆನ್ಸಿ ಲೋನ್ ಕೊಡ್ತೀವಿ. ಜಾಯ್ನ್ ಆಗಿ ಜೈರಮ್ ಲೋ ಫರ್ಮ್ಗೆ, ಭಯವಿಲ್ಲದೆ ಪ್ರೆಗ್ನೆಂಟ್ ಆಗಿ. ಫೀಲಿಂಗ್ಸ್ ಅಲ್ಲಿ ಇರೋ ಬದಲು ನಾವಿಬ್ರು ಯಾಕೆ ಕಮಿಟ್ ಆಗ್ಬಾರ್ದು ಅಂತ ಜೀವನದಲ್ಲಿ ಬಿಟ್ಟು ಬೀಳ್ಬೇಕು ಮಗ. ಇವತ್ತು ಯಾವ ಸಬ್ಜೆಕ್ಟ್ ಎಕ್ಸಾಮ್? ಯಾವ್ದು? ನಮಸ್ಕಾರ ಫ್ರೆಂಡ್ಸ್, ಕನ್ನಡ ಮೂವಿ ಅಡ್ಡಾಗೆ ವೆಲ್ಕಮ್ ಹೇಳ್ತಾ ಒಂದು ಹೊಸ ಮೂವಿಯ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ. ಯಾವ ಆ ಮೂವಿ ಅಂತ ಕೂಡ ನೋಡೋಣ. ನಿಮ್ಗೆ ಗೊತ್ತಿರ್ಬೋದು, ಆಲ್ರೆಡಿ ಒಂದು ಪಾಪ್ಯುಲರ್ ಮೂವಿ ಅಂತ ಹೇಳ್ಬೋದು, ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಅಂತ ಹೇಳ್ಬೋದು. ಅದು ಯಾವ ಮೂವಿ ಅಂತ ಕೂಡ ನೋಡಿದ್ರೆ ಅಮೃತಾಂಜನ್ ಸಿನಿಮಾ ಕೂಡ ಹೀಗಿದೆ. ಫ್ಯಾಮಿಲಿಯೊಂದಿಗೆ ಈ ಸಿನಿಮಾವನ್ನು ಕೂಡ ನೋಡ್ಬೋದಾ ಅಂತ ಕೂಡ ಈ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಡಲಿಕ್ಕಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಅಮೃತಾಂಜನ್ ಬಗ್ಗೆ ಕೂಡ ನೋಡೋಣ. ಅಮೃತಾಂಜನ್ ಒಂದು ಲೈಟ್ ಹಾರ್ಟೆಡ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಯೂಟ್ಯೂಬ್ ಶಾರ್ಟ್ ಸ್ಟೈಲ್ ಹಾಸ್ಯವನ್ನು ಕೂಡ ದೊಡ್ಡ ಪರದೆಗೆ ತರುವ ಒಂದು ಪ್ರಯತ್ನ ಕೂಡ ಮಾಡಿರ್ತಾರೆ ಅಂತ ಹೇಳ್ಬೋದು. ನಾಯಕನ ಜೀವನದಲ್ಲಿ ನಡೆಯುವ ಗೊಂದಲಗಳು, ಪ್ರೀತಿ, ಸ್ನೇಹ, ಕಾಮಿಡಿ ಸನ್ನಿವೇಶಗಳು ಸುತ್ತ ಕತೆ ಸಾಗುತ್ತೆ. ಕತೆ ತುಂಬ ಹೊಸದಾಗಿಲ್ಲ, ಆದರೆ ಪ್ರೆಸೆಂಟೇಷನ್ ಯುವ ಜನತೆಗೆ ಇಷ್ಟವಾಗುವಂಥ ರೀತಿಯಲ್ಲಿ ಕೂಡ ಅವರು ಪ್ರೆಸೆಂಟೇಷನ್ ಮಾಡ್ಕೊಂಡಿದ್ದಾರೆ. ಅಂದರೆ ಮೂವಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ನಾಯಕ ತನ್ನ ಕಾಮಿಡಿ ಟೈಮಿಂಗ್ ಇಂಪ್ರೆಸ್ ಮಾಡ್ತಾರೆ ಅಂತ ಹೇಳ್ಬೋದು. ನಾಯಕಿಯ ಪಾತ್ರ ಕೂಡ ಸರಳವಾಗಿದ್ದು ಕತೆಗೆ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಸಪೋರ್ಟಿಂಗ್ ಪಾತ್ರ ಕೂಡ ಚೆನ್ನಾಗಿ ಕೆಲಸ ಮಾಡಿವೆ. ವಿಶೇಷ ಕಾಮಿಡಿ ಸನ್ನಿವೇಶ ಕೂಡ ಎನರ್ಜಿ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಕಾಮಿಡಿಯಲ್ಲಿ ಕೂಡ ನಿಮ್ಗೆ ಗೊತ್ತಿರ್ಬೋದು ಯಾರೆಲ್ಲ ಆ್ಯಕ್ಟರ್ಸ್ ಇದ್ದಾರೆ ಅಂತ ಹೇಳ್ಬೋದು, ಯೂಟ್ಯೂಬರ್ಸ್ ಅಂತ ಹೇಳ್ಬೋದು. ಆಲ್ರೆಡಿ ನೀವು ಬೇರೆ ಬೇರೆ ಯೂಟ್ಯೂಬರ್ಸನ್ನು ಕೂಡ ಈ ಮೂವಿಯಲ್ಲಿ ಕೂಡ ಹೀರೋ ಅಥವಾ ವಿಲನ್ ಏನೆಲ್ಲ ಕ್ಯಾರೆಕ್ಟರ್ ಇರುತ್ತೆ ಅದರೆಲ್ಲ ಫಿಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮ್ಯೂಸಿಕ್ ಬಗ್ಗೆ ಕೂಡ ನೋಡಿದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿನಿಮಾ ಮೂಡ್ಗೆ ಸೂಟ್ ಆಗಿದೆ ಅಂತ ಹೇಳ್ಬೋದು. ಸಿನಿಮಾಗ್ರಾಫರ್ ಸರಾಸರಿಯಾಗಿದೆ ಅಂತ ಹೇಳ್ಬೋದು. ಮೀಡಿಯಮ್ ಎಡಿಟಿಂಗ್ ಕೆಲವೆಡೆ ಫಾಸ್ಟ್ ಆಗಿಸೋದು ಕೂಡ ಸ್ವಲ್ಪ ಲೈಟಿಂಗ್ ಅನ್ನಿಸ್ತದೆ, ಸತ್ಯ ಅಂತ ಹೇಳ್ಬೋದು. ಅಂದರೆ ಸ್ಲೋ ಮೋಷನ್ ಅಂತ ಕೆಲವು ಕಡೆ ಒಂದು ಮಿಸ್ಟೇಕ್ ಇರುತ್ತೆ. ಅದೇನು ನಾವು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ತೆಗೆದುಕೊಳ್ಳಕ್ಕಾಗಲ್ಲ. ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಕೊಟ್ಟು ನೋಡಿದ್ರೆ ಪಾಸಿಟಿವ್ ವೈಬ್ ಏನಿದೆ ಅಂತ ನೋಡಿದ್ರೆ ಲೈಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಕಾಮಿಡಿ ಇರುವ ಸಿನಿಮಾ ಅಂತ ಕೂಡ ಹೇಳ್ತಾರೆ, ಬಟ್ ಇದು ಫುಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿರುತ್ತೆ. ಯುವ ಜನತೆಗೆ ಕನೆಕ್ಟ್ ಆಗುವ ಆಸೆ ಅಂತ ಹೇಳ್ಬೋದು. ಅಂದರೆ ಹೊಸ ಹೊಸ ಮಾಡಲ್ಸ್, ಅಂದರೆ ಗೊತ್ತಿರ್ಬೋದು ಏನೆಲ್ಲ ಇರುತ್ತೆ ಮಾಡರ್ನ್ಸ್ ಯುವಕರಿಗೆ ಅಂತೂ ಈ ಕಾಮಿಡಿ ಕೂಡ ಇಷ್ಟ ಆಗೋದಂತ ಹೇಳ್ಬೋದು. ಫ್ಯಾಮಿಲಿಯೊಂದಿಗೆ ಕೂಡ ನೋಡ್ಬೋದಾದ ಸಿನಿಮಾ. ಇನ್ನು ನೆಗೆಟಿವ್ ಬಗ್ಗೆ ನೋಡಿದರೆ ಕಥೆಯಲ್ಲಿ ಹೊಸತನ ಕಡಿಮೆ ಅಂತ ಹೇಳ್ಬೋದು. ಹೌದು, ಯಾಕಂದರೆ ಈ ಸಿನಿಮಾ ಕೂಡ ಕಥೆಯಲ್ಲಿ ಹೊಸತನ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಕಾಮಿಡಿಯನ್ನು ಕೂಡ ಇಟ್ಕೊಂಡು ಮಾಡಬೇಕಂದ್ರೆ ಕಥೆಯಲ್ಲಿ ಒಂದು ಬೇರೆ ಬೇರೆ ಕಡೆ ಕೂಡ ಎಳಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಆದರೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೊಂದು ಸಪೋರ್ಟ್ ಕೊಡಲೇಬೇಕಾಗದಂತೆ. ಕೆಲವೆಡೆ ಸನ್ನಿವೇಶಗಳು ಕೂಡ ಹೆಚ್ಚು ಒಂದು ಅಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಕಾಣುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಓಕೆ, ಓವರಾಲ್ ಸಿನಿಮಾ ಗುಡ್ ಅಂತ ಹೇಳ್ಬೋದು. ಅಮೃತಾಂಜನ್ ಕೂಡ ಈ ಸಿನಿಮಾವನ್ನು ಕೂಡ ನೋಡ್ಬೋದು. ರೇಟಿಂಗ್ ಬಗ್ಗೆ ಕೂಡ ನೋಡಿದ್ರೆ 5ರಲ್ಲಿ 3 ಕೊಡಲಿಕ್ಕೆ ಸಿಗ್ತದೆ ಅಂತ ಹೇಳ್ಬೋದು. ನಮಗೆ ಇಷ್ಟ ಆಗಿದೆ ಅಂತ ಕೂಡ ಒಂದು ಸಲ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ. ಈ ಮೂವಿಯ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ.